ನಮಸ್ಕಾರ ಪಬ್ಲಿಕ್ ಟೈಮ್ಸ್ ನೌಗೆ ಸ್ವಾಗತ. ನಾನು ಸೋನು. ವಿಜಯಪುರ ಅಪರಾಧ ಪ್ರಕರಣಗಳ ಮೂಲಕ ಸುದ್ದಿಯಲ್ಲಿರುವ ವಿಜಯಪುರ ಮತ್ತೆ ಫೈರಿಂಗ್ ಮೂಲಕ ಸುದ್ದಿಯಲ್ಲಿದೆ. ಈ ಬಾರಿ ಫೈರಿಂಗ್ ಮಾಡಿದ್ದು ಹಂತಕರಲ್ಲ, ಹಂತಕರಿಗೆ ಫೈರಿಂಗ್ ಮಾಡಿದ್ದು ಪೊಲೀಸರು. ಕೊಲೆ ಪ್ರಕರಣದ ಆರೋಪಿಗೆ ಕಂಟ್ರಿ ಪಿಸ್ತೂಲ್ ಒದಗಿಸಿದ ಆರೋಪಿ ಬಂಧಿಸಲು ಹೋದಾಗ ಪೊಲೀಸರು ಮೆರಳೆ ಹಲ್ಲೆಗೆ ಯತ್ನಿಸಿದ್ದ ಆರೋಪಿಗೆ ಫೈರಿಂಗ್ ಮಾಡಿ ತಮ್ಮ ಖದರ್ ತೋರಿದ್ದಾರೆ. ಈ ಕುರಿತಾದ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಕಳೆದ ಜನವರಿ 28 ರಂದು ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಅರಕೇರಿ LT1 ರ ಮಾನವರದೊಡ್ಡಿ ಬಳಿ ನಡೆದಿದ್ದ ಶೂಟೌಟ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿ ಕಾಲಿಗೆ ಗುಂಡು ಹೊಡೆಯುವ ಮೂಲಕ ಬಂಧಿಸಿದ್ದಾರೆ. ಸತೀಶ ರಾಠೋಡ್ ಕೊಲೆ ಪ್ರಕರಣ ಆರೋಪಿಗೆ ಫೈರಿಂಗ್ ಮಾಡಿದ್ದಾರೆ. ಆರೋಪಿ ಸುರೇಶ ರಾಠೋಡ್ ಕಾಲಿಗೆ ಗುಂಡು ತಗುಲಿದೆ. ವಿಜಯಪುರ ನಗರದ ಹೊರ ಭಾಗದ ಮಹಿಳಾ ವಿವಿ ಬಳಿ ಘಟನೆ ನಡೆದಿದೆ. ಹಿಂದೆ ಸತೀಶ ರಾಠೋಡ ಕೊಲೆ ಪ್ರಕರಣದಲ್ಲಿ ಕೊಲೆಗೆ ಕಂಟ್ರಿ ಪಿಸ್ತೂಲು ಸಪ್ಲೈ ಮಾಡಿದ್ದ ಆರೋಪಿ ಸುರೇಶ್ಗೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ PSI ವಿನೋದ ಗುಂಡು ಹಾರಿಸಿದ್ದಾರೆ. ಸುರೇಶ ರಾಠೋಡ ಇರುವ ಕುರಿತು ಖಚಿತ ಮಾಹಿತಿ ಪಡೆದು ಬಂಧಿಸಲು ತೆರಳಿದ್ದ ವಿಜಯಪುರ ಗ್ರಾಮೀಣ ಪೊಲೀಸರ ಮೇಲೆ ಆರೋಪಿ ಸುರೇಶ ಚಾಕುನಿಂದ ದಾಳಿ ಮಾಡಿದ್ದಾನೆ. ಬಳಿಕ ಪೊಲೀಸರು ಸುರೇಶನ ಕಾಲಿಗೆ ಗುಂಡು ಹೊಡೆದು ಬಂಧಿಸಿದ್ದಾರೆ. ಸತೀಶ್ ಕೊಲೆಗೆ ಕಂಟ್ರಿ ಪಿಸ್ತೂಲ್ ಪೂರೈಕೆ ಮಾಡಿದ್ದ ಸುರೇಶ ರಾಠೋಡ ಮಧ್ಯಪ್ರದೇಶದಿಂದ ಕಂಟ್ರಿ ಪಿಸ್ತೂಲ್ ತಂದು ಕೊಟ್ಟಿದ್ದ ಎನ್ನಲಾಗುತ್ತಿದೆ. ಈ ಫೈರಿಂಗ್ ನಲ್ಲಿ PSI ವಿನೋದ ದೊಡಮನಿ ಹಾಗೂ ಓರ್ವ ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿವೆ. ಸದ್ಯ ನಗರದ ಖಾಸಗಿ ಆಸ್ಪತ್ರೆಗೆ PSI ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ದಾಖಲಿಸಲಾಗಿದೆ. ಆಸ್ಪತ್ರೆಗೆ SP ಲಕ್ಷ್ಮಣ್ ನಿಂಬರಗಿ ಹಾಗೂ ASP ರಾಮನಗೌಡ ಹಟ್ಟಿ ಹಾಗೂ ಇತರ ಅಧಿಕಾರಿಗಳ ಭೇಟಿ ನೀಡಿದ್ದಾರೆ. PSI ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ. ಬೈಟ್: ಲಕ್ಷ್ಮಣ ನಿಂಬರಗಿ, SP ವಿಜಯಪುರ. ದಿನಾಂಕ 28/1/2025 ನಮ್ಮ ಅರಕೇರಿ ತಾಂಡದಲ್ಲಿ ಒಂದು ಮರ್ಡರ್ ಆಗಿರುತ್ತೆ. ಅದರಲ್ಲಿ ಸತೀಶ್ ರಾಥೋಡ್ ಅಂತಂತೇಳಿ ಒಬ್ಬ ವ್ಯಕ್ತಿ ಮೃತನಾಗಿರ್ತಾನೆ. ಸೊ ಆ ಕೇಸಲ್ಲಿ ತಮಗೆ ಈಗಾಗಲೇ ಗೊತ್ತಾಗಿರುವಂತೆ ರಾಮು ಲಮಾನಿ ಅನ್ನೋ ಒಬ್ಬ ಆರೋಪಿಯನ್ನು ನಾವು ಅವತ್ತೇ ಅವನಿಗೂ ಕೂಡ ಇಂಜೋರ್ಡ್ ಆಗಿ ಅವನು ಯಶೋಧ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾನೆ. ಸೊ ಆ ಕೇಸಲ್ಲಿ ನಾವು ಫರ್ದರ್ ಇನ್ವೆಸ್ಟಿಗೇಷನನ್ನು ತಗೊಂಡಾಗ ಅವತ್ತಿನ ದಿನ ಈ ಸತೀಶ್ ರಾಥೋಡನ್ನು ಹೊಡೆಯೋದಕ್ಕೆ ಈ ಅಕ್ಯೂಸ್ ನಂಬರ್ 1 ಮತ್ತು ಅಕ್ಯೂಸ್ ನಂಬರ್ 2 ಸುಭಾಸ್ ಅಂತ ಏನಿದ್ದಾನೆ, ಇವರಿಬ್ಬರು ಬೈಕಲ್ಲಿ ಬಂದು ಅವತ್ತಿನ ದಿನ ಅವನನ್ನು ಓವರ್ಟೇಕ್ ಮಾಡಿ ಅವನ ಮೇಲೆ ಒಂದು ಫೈರ್ ಮಾಡಿರ್ತಾರೆ. ಸೊ ಆವಾಗ ಏನು ಡಿಸೀಸ್ಡ್ ಇದ್ದಾನೆ ಅವನು ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮತ್ತೆ ಬೈಕಲ್ಲಿ ಚೇಸ್ ಮಾಡಿ ಆ ಕಾರಿದ್ದಂಥ ಸ್ಪಾಟ್ ಯಂತ್ರ ನೀವೇನು 100-150 ಮೀಟ್ರದಲ್ಲಿ ಸೀನ್ ಆಫ್ ಕ್ರೈಮನ್ನು ಏನು ನೋಡ್ತೀರಾ ಅಲ್ಲಿ ಅವ್ನು ಫಾಲೋ ಅಪ್ ಮಾಡಿಬಿಟ್ಟು ಅಲ್ಲಿನೂ ಕೂಡ ಅವನನ್ನು ಹಿಡಿದು ಇಬ್ಬರು ಮಧ್ಯೆ 3 ಜನದ ಮೇಲೆ ಕಿತ್ತಾಟ ಆಗಿರುತ್ತೆ. ಆ ಸಂದರ್ಭದಲ್ಲಿ ಏನೀಗ ಅಕ್ಯೂಸ್ ನಂಬರ್ 1 ಇದ್ದಾನೆ ರಮೇಶ್ ಲಮಾನಿ. ಸೊ ಅವನಿಗೂ ಕೂಡ ಕಿವಿ ಕಟ್ಟಾಗಿರುತ್ತೆ ಮತ್ತು ಹೊಟ್ಟೆಗೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಸತೀಶ್ ರಾಥೋಡು ಕೂಡ ಅವನಿಗೆ ಮುಖದ ಮೇಲೆ ಕಲ್ಲು ಮತ್ತು ಚಾಕುವಿನಿಂದ ಏರಿತ ಮತ್ತು ಗುಂಡೇಟು ಕೂಡ ಬಿದ್ದಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅವರಿಬ್ಬರನ್ನ ಅರೆಸ್ಟ್ ಮಾಡಿರುತ್ತೆ. ಫರ್ದರ್ ತನಿಖೆಗೆ ಒಳಪಟ್ಟಾಗ ಇನ್ನೂ ಇಬ್ಬರು ಅಕ್ಯೂಸ್ಡ್ಗಳು ನಮಗೆ ಬರ್ತಾರೆ. ಅಂದರೆ ಇವರು ಕಾನ್ಸ್ಪಿರಸಿ ಮಾಡಿರ್ತಾರೆ. ಸೊ ದ್ವೇಷದ ಹಿನ್ನೆಲೆ. ಸೊ ಈಗೇನು ಅಕ್ಯೂಸ್ ನಂಬರ್ 1 ಅವರ ಮಗಳು 1 ವರ್ಷದ ಹಿಂದೆ ತೀರ್ಕೊಂಡಿರ್ತಾರೆ. ಅದಕ್ಕೆ ಕಾರಣ ಈ ಸತೀಶ್ ರಾಥೋಡ್ ಅನ್ನೋದು ಅವರ ತಂದೆಗೆ ಒಂದು ಸಿಟ್ಟಿರುತ್ತೆ. ಅದೇ ರೀತಿ ಕೂಡ ಸತೀಶ್ ರಾಥೋಡು ಆ ಹುಡುಗಿಯ ಸಾವಿಗೆ ಇವನೇ ಕಾರಣ, ತಂದೆನೇ ಕಾರಣ ಅನ್ನೋ ಒಂದು ಅವನ ಮೈಂಡ್ಸೆಟ್ಟಲ್ಲಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅಕ್ಯೂಸ್ ನಂಬರ್ 3 and 4 ಇವರಿಬ್ಬರು ಏನು ಮಾಡ್ತಾರೆ, ಮತ್ತು ಅಕ್ಯೂಸ್ ನಂಬರ್ 1 and 2 ಇವರಿಬ್ಬರು 4 ಜನ ಕಾನ್ಸ್ಪಿರಸಿ ಮಾಡಿ ಅಕ್ಯೂಸ್ ನಂಬರ್ 3 and 4 ಈಗೇನು ಅಕ್ಯೂಸ್ ನಂಬರ್ 5 and 6 ಇದ್ದಾರೆ, ಸತೀಶ್ ಸುರೇಶ್ ರಾಥೋಡ್ ಮತ್ತು ವಿಜಯ್ ರಾಥೋಡ್ ಇವರಿಬ್ಬರು ವೆಪನ್ನ ಸಪ್ಲೈ ಮಾಡಿರ್ತಾರೆ. ಈಗಾಗಲೇ ಸತೀಶ್ ರಾಥೋಡ್ ಏನಿದ್ದಾನೆ ಇವನ ಮೇಲೆ 2022ರಲ್ಲಿ 2 ಕೇಸುಗಳಿದೆ. ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸು ಮತ್ತು ವೆಪನ್ ಸಪ್ಲೈ ಕೇಸಲ್ಲಿ ಅವನ ಆರೋಪಿ ಇರ್ತಾನೆ. ಇವ್ರನ್ನ ಬ್ರದರ್ ಆದಂಥ ಪಿಂಟು ಅಲಿಯಾಸ್ ವಿಜಯ್ ಇವನು ಬಾಂಬೆದಲ್ಲಿರ್ತಾನೆ. ಇವರು ಮಧ್ಯಪ್ರದೇಶದಿಂದ ವೆಪನ್ ತಂದು ಕೊಡುವಂಥ ಒಂದು ಹಿನ್ನೆಲೆಯನ್ನು ಈ ವ್ಯಕ್ತಿ ಈಗ ಏನು ಸತೀಶ್ ರಾಥೋಡ್ ಇದ್ದಾನೆ ಅವನು ಸುರೇಶ್ ರಾಥೋಡ್ ಇದ್ದಾನೆ ಅವನು ಈ ಹಿನ್ನೆಲೆಗಳಿರುತ್ತೆ.
ಈ 5 ಜನ ಈಗಾಗಲೇ ಅರೆಸ್ಟ್ ಆಗಿರ್ತಾರೆ. ಇವನು ಕಳೆದ 15 ದಿನದಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಸೊ ಇವತ್ತಿನ ಅರ್ಲಿ ಮಾರ್ನಿಂಗ್ ಬೇಸ್ಡ್ ಆನ್ ದ ಇಂಟೆಲಿಜೆನ್ಸ್ ಇನ್ಪುಟ್ಟು ಪೊಲೀಸರು ತೊರವಿ ಹತ್ರ ಚೆಕ್ ಪೋಸ್ಟಲ್ಲಿ ಇವನ ಬಗ್ಗೆ ಕಾಯ್ಕೊಂಡು ನಿಂತಾಗ ಸೊ ಪೊಲೀಸರನ್ನ ನೋಡಿ ತಪ್ಪಿಸ್ಕೊಂಡು ಹೋಗೋ ಟೈಮಲ್ಲಿ ಪೊಲೀಸರು ಅವರನ್ನು ಬೆನ್ನತ್ತಾರೆ. ಸೊ ಪೊಲೀಸ್ ನಮ್ಮ PSI ಆದಂಥ ವೀರೇಶ್ ದೊಡ್ಡಮನಿ ಮತ್ತು ಪವಾರು ಮತ್ತು ಇನ್ನೊಬ್ಬ ಸಿಬ್ಬಂದಿ ಇದ್ದಾಗ ಪೊಲೀಸರು ಮೇಲೇ ನೈಫ್ ತೊಗೊಂಡು ಅಟ್ಯಾಕ್ ಮಾಡ್ತಾನೆ. ನಮ್ಮ PSI ಮತ್ತು ಒಬ್ಬ ಕಾನ್ಸ್ಟೇಬಲ್ ಪವರ್ಗೆ ಇಂಜುರಿ ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ PSI ಅವರು ಅವನ ಗಾಡಿಯಲ್ಲಿ ಗುಂಡು ಹಾರಿಸಿ ಅವನನ್ನು ತಡೆಯೋದಕ್ಕೆ ಹೇಳ್ತಾರೆ. ಆದರೂ ನಿಲ್ಲಲ್ಲ. ಆವಾಗ ಅವನ ಕಾಲಿಗೆ ಒಂದು ಗುಂಡು ಹಾಕಿ ಅವನನ್ನು ಕೂಡ ಸೆಕ್ಯೂರ್ ಮಾಡಿದೆ. ಅವನನ್ನು ಸಿಟಿ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಇದ್ದಾನೆ. ಸೊ ಫರ್ದರ್ ಇನ್ವೆಸ್ಟಿಗೇಷನ್ ಆಗಿದೆ. ಈ ಕೇಸಲ್ಲಿ ಈಗಾಗಲೇ ಎಲ್ಲ 6 ಜನನೂ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ.